ಕೂತ್ಕೊಂಡಾಗ ಇನ್ನೇನು ಎಲ್ಲ ನಾವೆಲ್ಲ ಬಂದು ಮಾತಾಡ್ತಿದ್ವಿ. ನಮ್ಮಮ್ಮ ಏನಾದ್ರು ತಿಂಡಿ ಗಿಂಡಿ ಮಾಡಿದರೆ ಕೊಡೋರು. ನಮ್ಮ ದೊಡ್ಡಪ್ಪ ಇದನ್ನೆಲ್ಲ ನೋಡ್ತಿದ್ರು. ಅವರು ವಯಸ್ಸಲ್ಲಿ ತುಂಬ ದೊಡ್ಡವರು, ಗುರುನಾಥರಿಗಿಂತ ತುಂಬ ದೊಡ್ಡವರು. ನಮ್ಮ ದೊಡ್ಡಪ್ಪನ ಮೇಲೆ, ಶಾಮಣ್ಣವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಗುರುಗಳಿಗೆ. ನಾನು ಅಡಿಕೆ ಪುಡಿ ಮಾಡ್ತಾಯಿದ್ದೆ. ಅಡಿಕೆ ಪುಡಿ ಬಣ್ಣದ ಅಡಿಕೆ ಕಟ್ಟಿ ಪುಡಿ ಮಾಡ್ತಾಯಿದ್ದೆ. ಸರ್ ಮಾಡಿ ಸರ್, ಲಾರ್ಜ್ ಸ್ಕೇಲಲ್ಲಿ ಮಾಡಿ ಸರ್, ತುಂಬ ಚೆನ್ನಾಗಿ ಆಗ್ತಾ ಇದ್ರು. ಇವತ್ತರೆಗೂ ಮಾಡೋಕ್ಕಾಗಿಲ್ಲ, ಎಲ್ಲ ಸ್ಮಾಲ್ ಸ್ಕೇಲೇ ಮಾಡಿ. ಲೆಕ್ಕಾಚಾರ ಒಂದಗಳು ಹೆಚ್ಚಿರೋದು, ಒಂದಗಳು ಹುಸಿ ಇರೋದು ಅಂತಾರಲ್ಲ DVG, ಆ ಥರ ಒಂದು ಮೈಕ್ರೋ ಮಿಲಿಗ್ರಾಮ್ ವ್ಯತ್ಯಾಸ ಇಲ್ದಂಗೆ ವ್ಯವಹಾರ ಮಾಡೋರು. ಯಾರಿಗಾರು ₹1 ಕೊಡೋದಿದ್ರೆ ಜ್ಞಾಪಕ ಇಟ್ಕೊಂಡಿರೋದು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಅವ್ರೇನು ಹೇಳಿ, ಶಿವನೇ ಶಂಕರಲಿಂಗ ಅಂದ, ವಿಷಯಕ್ಕೆ ಹೋಗಬೇಡ, ಭಾವನೆ ಮುಖ್ಯ. ಅಲ್ಲಿ ಶಂಕರಲಿಂಗ ಬಂತು, ಸೀದಾ ಶಂಕರಲಿಂಗ ಆಶ್ರಮ ಕೊಡಿದ್ರು ಗಾಡಿನ. ಅಲ್ಲ ಹಿಂಗೆ ಅನ್ಕೊಂಬಿಟ್ಟು ನಾಳೆ ನಾವು ಆ ಥರದ್ದೆಲ್ಲ ಅಂದರೆ, ನಾವು ಗುರುಗಳು ಯಾವ ಥರ ಅಂತ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಇನ್ನೊಂದು ಘಟನೆ ಹೇಳ್ತೀನಿ. ನಮ್ಮನೆಗೆ ಬರೋರಲ್ಲ, ನಮ್ಮನೆ ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೊಂಡಾಗ ಇನ್ನೇನು ಎಲ್ಲ ನಾವೆಲ್ಲ ಬಂದು ಮಾತಾಡ್ತಿದ್ವಿ. ನಮ್ಮಮ್ಮ ಏನಾದ್ರು ತಿಂಡಿ ಗಿಂಡಿ ಮಾಡಿದರೆ ಕೊಡೋರು. ನಮ್ಮ ದೊಡ್ಡಪ್ಪ ಇದನ್ನೆಲ್ಲ ನೋಡ್ತಿದ್ರು. ಅವರು ವಯಸ್ಸಲ್ಲಿ ತುಂಬ ದೊಡ್ಡವರು, ಗುರುನಾಥರಿಗಿಂತ ತುಂಬ ದೊಡ್ಡವರು. ನಮ್ಮ ದೊಡ್ಡಪ್ಪನ ಮೇಲೆ, ಶಾಮಣ್ಣವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಗುರುಗಳಿಗೆ. ಅವರು ಮನೇಲಿ ಕೂತ್ಕೊಂಡು ಹಿಂಗೆ ಹೇಳ್ತಾ ಇದ್ದಾರೆ ಅಂತ, ಹಿಂಗೆ ಬೈತಾ ಇದ್ದಾರೆ ನನಗೆ ಅಂತಲೂ ಹೇಳೋರು. ಆದರೆ ಅದನ್ನು ಅವರು ಇದು ತಗೋತಿರ್ಲಿಲ್ಲ. ಸುಮಾರು ಸರಿ ನಂಗೆ ಹೇಳಿ, ಅವರು ತುಂಬ ವಿರಕ್ತ ಕಣಯ್ಯ ನಿಮ್ಮ ದೊಡ್ಡಪ್ಪ, ಅವನ ಬೆಲೆ ಯಾರಿಗೂ ಗೊತ್ತಿಲ್ಲ ಕಣಯ್ಯ ಹೇಳಿದ್ರು. ನಾನು ಒಂದ್ಸರಿ ನಮ್ಮ ಮನೆಗೆ ಬರೋರು, ಸ್ವಲ್ಪ ಕಾಯಬೇಕಾಗಿತ್ತು ಅನ್ನೋರು. ನಮ್ಗೆ ಅವಾಗೆಲ್ಲ ಏನೂ ಅರ್ಥ ಆಗಿರಲಿಲ್ಲ. ನಮ್ಮ ದೊಡ್ಡಪ್ಪ ಹೋದ್ಮೇಲೆ ಅವ್ರು ನನಗೆ ಈ ವಿಚಾರನ ಗುರುಗಳು ಹೇಳಿದ್ದು, ಹಾಗಾಗಿ ಹೇಳ್ತಾ ಇದ್ದೀನಿ. ಬಂದಾಗೆಲ್ಲ ಒಂದಷ್ಟು ಕಾಯಬೇಕಾಗಿತ್ತು ಅನ್ನೋರು. ಅವ್ರ ಮನೇಲೇ ತೋಟ ಇದೆ, ಅವ್ರದ್ದೇ ಕಾಯಿ ಇದೆ. ಅವ್ರು ಕಾಯಿ ತಗೊಳ್ಳೋರು, ದುಡ್ಡು ತಂದ್ಕೊಡೋರು. ನಾನು ಅಡಿಕೆ ಪುಡಿ ಮಾಡ್ತಾಯಿದ್ದೆ. ಅಡಿಕೆ ಪುಡಿ ಬಣ್ಣದ ಅಡಿಕೆ ಕಟ್ಟಿ ಪುಡಿ ಮಾಡ್ತಾಯಿದ್ದೆ. ಸರ್ ಮಾಡಿ ಸರ್, ಲಾರ್ಜ್ ಸ್ಕೇಲಲ್ಲಿ ಮಾಡಿ ಸರ್, ತುಂಬ ಚೆನ್ನಾಗಿ ಆಗ್ತಾ ಇದ್ರು. ಇವತ್ತರೆಗೂ ಮಾಡೋಕ್ಕಾಗಿಲ್ಲ, ಎಲ್ಲ ಸ್ಮಾಲ್ ಸ್ಕೇಲೇ ಮಾಡಿ. ಅಡಿಕೆ ಪುಡಿಗೆ ನಾನು ಎಷ್ಟಕ್ಕೆ ಮಾರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಗುರುಗಳ ಹತ್ರ ಎಲ್ಲ ಅಷ್ಟೊಂದು ತಗೋಬಾರ್ದು ಅಂತ ಇದ್ರು. ತಂದು ಅದು ಒಂದು 4 ಪ್ಯಾಕೆಟ್ ಅಡಿಕೆ ಪುಡಿ ಕೊಡಿ ಸರ್ ಅಂತ ಎತ್ಕೊಂಡು ಹೋಗೋರು. ಇಷ್ಟೋ ದಿನ ಆದ್ಮೇಲೆ ಬಂದ್ಬಿಟ್ಟು ಜೋಬೊಳಗಡೆ ತುರುಕ್ಬಿಟ್ಟು ಹೋಗೋರು ದುಡ್ಡು. ನಾನು ಎಣಿಸ್ಕೊಂಬಿಟ್ಟು ಇಷ್ಟೊಂದು ಯಾಕೆ ಕೊಟ್ಟೆ, ಎಲ್ಲರಿಗೂ ಅದೇ ರೇಟಿಗೆ ಕೊಡ್ತೀರಾ, ಎಲ್ಲರಿಗೂ ಅದೇ ರೇಟಿಗೆ ಕೊಡ್ತೀರಾ? ನಾನು ಗುರುಗಳಿಗೆ ಇಷ್ಟೊಂದು ತಗೊಳ್ಳಲ್ಲ, ಇಷ್ಟೊಂದಲ್ಲ ಗುರುಗಳೇ, ಕಡಿಮೆ ಜಾಸ್ತಿ ಕೊಟ್ಟಿದ್ದೀರಾ ಅಂದರೆ, ಎಲ್ಲರಿಗೇನು ಕೊಟ್ಟಿದ್ದೆ ಅದೇ ರೇಟೆ ಅಂಥೇಳಿ ಫುಲ್ ಅಷ್ಟು ದುಡ್ಡು ಕೊಟ್ಟೋಗೋರು ಜೋಬೊಳಗಡೆ. ಅಂದರೆ ಅವ್ರದ್ದು ಲೆಕ್ಕಾಚಾರ ಇದೆಯಲ್ಲ, ಪಕ್ಕ ಲೆಕ್ಕಾಚಾರ. ಒಂದಗಳು ಹೆಚ್ಚಿರೋದು, ಒಂದಗಳು ಹುಸಿ ಇರೋದು ಅಂತಾರಲ್ಲ DVG, ಆ ಥರ ಒಂದು ಮೈಕ್ರೋ ಮಿಲಿಗ್ರಾಮ್ ವ್ಯತ್ಯಾಸ ಇಲ್ದಂಗೆ ವ್ಯವಹಾರ ಮಾಡೋರು. ಯಾರಿಗಾರು ₹1 ಕೊಡೋದಿದ್ರೆ ಜ್ಞಾಪಕ ಇಟ್ಕೊಂಡಿರೋರು. ಎಷ್ಟೋ ಸರಿ ನನ್ನ ಹತ್ರ ಹೇಳಿದ್ದಾರೆ, ಯಾರ ಮನೆಲ್ಲಾರು ಒಂದು ಲೋಟ ನೀರು ಕುಡಿದ್ರೆ 7 ತಲೆಮಾರು ಇರುತ್ತೆ ಸರ್, ಅದು ಮೆಮರಿ ಜ್ಞಾಪಕ ಇಟ್ಕೊಂಡಿರ್ಬೇಕು. 7 ತಲೆಮಾರು ಜ್ಞಾಪಕ ನೋಡೋದು ಒಂದು ಲೋಟ ನೀರಿಗೆ. ಇನ್ನೇನೇನೆಲ್ಲ ವ್ಯವಹಾರ ಮಾಡ್ತೀವಿ, ಯಾರು ನೋಡ್ತಿಲ್ಲ ಅಂತ ಏನೇನೆಲ್ಲ ಮೆರಿತೀವಿ. ನಮ್ಮ ಅಕೌಂಟ್ಸ್ ಏನಾಗಿರುತ್ತೋ ಭಗವಂತನಿಗೆ ಪ್ರೀತಿ. ಒಂದು ಲೋಟ ನೀರು, ಅದರದ್ದು ರೆಕಾರ್ಡ್ 7 ಜನರೇಷನ್ವರೆಗೂ ಇರುತ್ತೆ. ಒಂದು ಲೋಟ ನೀರು ಕುಡ್ದಿದ್ದು ಅಂದರೆ ಕರ್ಮ ಕಾಂಡ ಎಷ್ಟು ಸ್ಟ್ರಾಂಗ್ ಇದೆ, ನಮ್ಮದು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ಬೇಕು ನಾವು ಒಂದ್ಸರಿ. ಸದ್ಗುರು ಚರಣ ಅರವಿಂದ ಅರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.